ಇನ್ನೊಂದು ಕಡೆಗೆ ಬುರುಡೆ ಚಿನ್ನಯ್ಯನ ಸ್ಫೋಟಕ ಮಾಹಿತಿಗಳು ಒಂದೊಂದಕ್ಕೆ ಸಿಗ್ತಾ ಇದೆ. ಇನ್ನೊಂದು ಬುರುಡೆ ತರೋದಕ್ಕೆ ಗ್ಯಾಂಗ್ ಷಡ್ಯಂತ್ರ ಮಾಡಿತ್ತು. ಅಲ್ಲಿಗೆ ಇನ್ನಷ್ಟು ಕ್ಯಾರೆಕ್ಟರ್ಗಳನ್ನ ತರಬೇಕು, ಇನ್ನೊಂದಷ್ಟು ವರ್ಷಗಳ ತನಕ ಇದನ್ನ ಜೀವಂತವಾಗಿಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂಗಳ ಮರ್ಯಾದೆ, ಶ್ರದ್ಧಾ ಕೇಂದ್ರದ ಮರ್ಯಾದೆ ಹರಾಜಾಗ್ತಾ ಇರಬೇಕು ಅಂತ ಬಹಳ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರಂತೆ. ಬಟ್ ವಿಧಿ ನೋಡಿ ಕೆಲವೇ ದಿನಗಳಲ್ಲಿ ಕೇಲ್ ಖತಮ್ ಮಾಡಿದೆ. ನಾಳೆ ನ್ಯಾಯಾಧೀಶರ ಮುಂದೆ ಮತ್ತೆ ಹೇಳಿಕೆ ದಾಖಲು ಮಾಡುವಂತಹ ಸಾಧ್ಯತೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. SIT ವಿಚಾರಣೆ ವೇಳೆ ಚಿನ್ನಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಮೊನ್ನೆ 164 ಕೊಟ್ಟಿದ್ನಲ್ಲ ಫಸ್ಟ್ ಟೈಮ್ ಬಂದಾಗ, ಅದಲ್ಲ, ಇವಾಗ ಮತ್ತೆ 164 ಸ್ಟೇಟ್ಮೆಂಟ್ ಅನ್ನು ಕೊಡಿಸ್ತಾರೆ. ಈಗ BNS ಪ್ರಕಾರ 183 ಸೆಕ್ಷನ್ನು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ ಈ ವ್ಯಕ್ತಿ ಈ ಹಿಂದೆ 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ಈಗ ಮತ್ತೊಂದ್ಸಲ ನ್ಯಾಯಾಲಯದಲ್ಲಿ ಯಾವ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಅದು ಬುರುಡೆ ಗ್ಯಾಂಗ್ಗೆ ಎಷ್ಟು ದೊಡ್ಡ ಅಪಾಯವನ್ನ ಅಥವಾ ಕಾನೂನಾತ್ಮಕ ಸಂಕಷ್ಟವನ್ನ ತರಬಹುದು ಅಂತ. ಮಮತಾ, ಆರಂಭಿಕ ಹಂತದಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಆರಂಭದ ವಿಚಾರಗಳು, ಆತ ಎಲ್ಲಿದ್ದ ಮತ್ತೆ ಹೇಗೆ ಬಂದ, ಹೇಗೆ ಸಂಪರ್ಕವನ್ನ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನು ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿದ್ದ. ಈಗ ನ್ಯಾಯಾಲಯದ ಮುಂದೆ ಈಗ ತನ್ನ ಹೇಳಿಕೆಯನ್ನು ಕೊಡಬೇಕಾಗಿದೆ. ಅಲ್ಲಿ SIT ಅಧಿಕಾರಿಗಳ ಮುಂದೆ ಯಾವುದೆಲ್ಲ ವಿಚಾರಗಳನ್ನು, ಯಾವುದೆಲ್ಲ ಸತ್ಯವನ್ನು ಹೇಳಿದ್ದಾನೆ, ಆ ಒಂದು ವಿಚಾರಗಳನ್ನು ಹೇಳುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಅದನ್ನೇ ಹೇಳಬೇಕು ಕೂಡ. ಹಾಗಾಗಿ ಈ ಒಂದು ಷಡ್ಯಂತ್ರದ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದರು, ಯಾವ ಸಂದರ್ಭದಲ್ಲಿ ಈತನನ್ನು ಸಂಪರ್ಕ ಮಾಡಿದ್ರು, ಯಾರು ಸಂಪರ್ಕ ಮಾಡಿದ್ರು, ಹಣದ ಆಮಿಷ ಹೇಗೆ ಆತನನ್ನು ಏನು ಮಾಡಿದ್ರು, ಜೊತೆಗೆ ಆತನನ್ನು ಹೇಗೆ ಪ್ರಚೋದನೆಯನ್ನು ನಡೆಸಿದ್ರು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ ಹೇಗೆ ಆತನನ್ನು ಪ್ರವೋಕ್ ಮಾಡಿದ್ರು ಮತ್ತು ಆತನನ್ನು ಹೇಗೆ ಒಪ್ಪಿಸಿದ್ರು, ಮತ್ತು ಧರ್ಮಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ಆತ ಕೆಲಸ ಮಾಡ್ತಾ ಇದ್ದ, ಪೌರಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ, ಆತನಿಗೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆರಂಭಿಕ ಹಂತದಲ್ಲಿ ಆತ ಒಪ್ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಹಾಗಿದ್ರೂ ಕೂಡ ಆರ್ಥಿಕ ಸಹಾಯ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂದಾಗ ಆತನನ್ನು ಮನಸ್ಸನ್ನು ಒಪ್ಪಿಸುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಅದೆಲ್ಲ ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಮತ್ತು ಆತ ಖಾಸಗಿ ಮನೆಯಲ್ಲಿ ಹೋಗಿ ಆತ ಉಳಿದುಕೊಳ್ತಾ ಇದ್ದ, ಖಾಸಗಿ ವ್ಯಕ್ತಿಗಳನ್ನು ಸಂಪರ್ಕ ಮಾಡ್ತಾ ಇದ್ದ. ಖಾಸಗಿ ವ್ಯಕ್ತಿಗಳು ಕೂಡ ಈ ಒಂದು ಗ್ಯಾಂಗ್ನಲ್ಲಿ ಶಾಮೀಲಾಗಿದ್ರು. ಸುಮಾರು 10ರಿಂದ 12 ಜನ ಈ ಒಂದು ಗ್ಯಾಂಗ್ನಲ್ಲಿದ್ದರು. ಈಗ ಕೇವಲ ಹೆಸರು ಬಹಿರಂಗ ಆಗಿರೋದು ಒಂದು 3 ಜನರದ್ದು. ಇನ್ನುಳಿದಂತಹ ಖಾಸಗಿ ವ್ಯಕ್ತಿಗಳು ಯಾರು, ಅವರ ಪಾತ್ರ ಏನು, ಮತ್ತು ಆತನಿಗೂ ಮತ್ತು ಖಾಸಗಿ ವ್ಯಕ್ತಿಗಳಿಗೂ ಕೂಡ ಯಾವ ಥರದ ಸಂಬಂಧ, ಲಿಂಕ್ ಇತ್ತು ಅನ್ನೋಂಥದ್ರ ಬಗ್ಗೆ ಕೂಡ ಅಲ್ಲಿ ನ್ಯಾಯಾಲಯದ ಮುಂದೆ ಹೇಳುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಈಗಾಗಲೇ ಬಹುಶಃ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಆರಂಭದಲ್ಲಿ ಏನು ಕೆದಕಬೇಕಾಗಿತ್ತು ಅದೆಲ್ಲ ವಿಚಾರಗಳನ್ನು ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆ ಒಂದು ವಿಚಾರಗಳನ್ನು ಕೋರ್ಟ್ನ ಮೊರೆಗೂ ಕೂಡ, ಅಂದರೆ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಈಗ ಒಂದೊಂದೇ ಭಯಾನಕ ಸತ್ಯಗಳು. ಈಗ ಮುಸ್ಕುದಾರಿ ವ್ಯಕ್ತಿ, ಈಗ ಏನೋ ಆತ ಏನು ಮುಖವಾಡ ಕಳಿಸಿದೆ, ಆ ವ್ಯಕ್ತಿ ಈಗ ನ್ಯಾಯಾಲಯದ ಮುಂದೆ ಕೂಡ ಮತ್ತಷ್ಟು ಸ್ಫೋಟಕ ವಿಚಾರಗಳನ್ನು ಹೇಳಲಿಕ್ಕೆ ಸಿದ್ಧನಿದ್ದಾನೆ. ಮಮತಾ, ಪ್ರಕಾಶ್, ನ್ಯಾಯಾಲಯದ ಮುಂದೆ ಹೇಳೋದಕ್ಕೆ ಎಷ್ಟು ಸಿದ್ಧನಿದ್ದಾನೋ ಹಾಗೆ ಈಗ ಆ ವ್ಯಕ್ತಿ ಇದಾನಲ್ಲ, ಅಂದರೆ ದೂರುದಾರ ಚಿನ್ನಯ್ಯ ಈಗ ಅಕ್ಯೂಸ್ಡ್ ಆಗಿದ್ದಾನಲ್ಲ, ಅವನು ಜೊತೆಗೆ ಈ ವ್ಯಕ್ತಿಗಳು ಕೆಲವರು ಆಟ ಆಡಿದವರು, ತೆರೆಮರೆಯಲ್ಲಿ ನಿಂತ್ಕೊಂಡು ಆಟ ಆಡಿದವರು, ಅವ್ರನ್ನೆಲ್ಲ ಎದುರು ಬದ್ರು ಮಾಡಿಸಿ ವಿಚಾರಣೆ ನಡೆಸುವಂತಹ ಸುಗಳಿಗೆ ಯಾವಾಗ ಬರುತ್ತೆ ಅಂತ ಇಡೀ ರಾಜ್ಯ ಕಾಯ್ತಾ ಇದೆ. ಅದು ಸದ್ಯದರಲ್ಲೇ ಆಗತ್ತಾ ಅಥವಾ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾ ಆ ಗಳಿಗೆಗೋಸ್ಕರ? ಖಂಡಿತವಾಗ್ಲೂ ಕೂಡ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಈಗ ಆರಂಭಿಕ ಹಂತದಲ್ಲಿ ಆತನನ್ನು ನೋಡಿ, ಒಂದು ಗಮನಿಸಬೇಕು ಅಂತ, ಆರಂಭಿಕ ಹಂತದಲ್ಲಿ SIT ಅಧಿಕಾರಿಗಳು ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಆತ ಯಾವುದೋ ಖಾಸಗಿ ಮನೆಗೆ ಹೋಗಿ ಉಳಿದುಕೊಳ್ತಾನೆ, ಆದರೂ ಕೂಡ ಆತನನ್ನು ಫ್ರೀ ಬರ್ಡ್ ಆಗಿ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಜನಸಾಮಾನ್ಯರು ಕೂಡ ಮಾಡ್ತಾ ಇದ್ರು. ಆದರೆ ಆ ಒಂದು ಮುಸುಕುದಾರಿಯನ್ನು ಫ್ರೀ ಬರ್ಡ್ ಆಗಿ ಓಡಾಡಲಿಕ್ಕೆ ಬಿಟ್ಟು ಆನಂತರ ಲಾಕ್ ಮಾಡಿದ್ದಾರೆ SIT ಅಧಿಕಾರಿಗಳು. ಈ ಮೂಲಕವಾಗಿ ಯಾರನ್ನು ಸಂಪರ್ಕ ಮಾಡ್ತಾ ಇದ್ದ, ಎಲ್ಲಿಗೆ ಹೋಗ್ತಾ ಇದ್ದ, ಜೊತೆಗೆ ಆತನ ನೆಟ್ವರ್ಕ್ ಹೇಗೆ ಲಿಂಕ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಒಂದು ಸೂಕ್ಷ್ಮ ಹದ್ದಿನ ಕಣ್ಣಿನ ಮೂಲಕವಾಗಿ ಅದನ್ನು ಪತ್ತೆ ಹಚ್ಚಿದೆ ಈ ಒಂದು SIT. ಈಗ ಆತ ಯಾರೆಲ್ಲ ಸಂಪರ್ಕದಲ್ಲಿದ್ದ, ಹೇಗೆ ಈ ಒಂದು ಪ್ಲಾನ್ಗಳನ್ನು ಮಾಡಿದ್ರು, ಎಷ್ಟು ದಿನದಿಂದ ಮಾಡಿದ್ರು, ಎಲ್ಲಿ ಮಾಡ್ತಾ ಇದ್ರು, ಅವರನ್ನು ಕೂಡ ಈಗ ವಶಕ್ಕೆ ಪಡೆದು ನೇರವಾಗಿ ಕೂರಿಸ್ಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಆದರೆ ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಈಗಾಗಲೇ ಆರಂಭಿಕ ಹಂತದಲ್ಲಿ ಕೇವಲ 19ರಿಂದ 24 ಗಂಟೆಗಳ ಕಾಲ ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಆದರೆ ಮತ್ತಷ್ಟು ವಿಚಾರಗಳನ್ನು ಕೂಡ
ಪಡೆಯುವಂತಹ ಏನು ಅವಕಾಶ ಇದೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ಕೆದಕಿದ ಬಳಿಕ ಯಾರು ಆತನಿಗೆ ಸಹಕಾರವನ್ನು ಕೊಡ್ತಾ ಇದ್ರು, ಜೊತೆಗೆ ಆತ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಜೊತೆಗೆ ಆತನನ್ನು ಸಂಪರ್ಕ ಮಾಡಿದಂತಹ ಗ್ಯಾಂಗು, ಆತನ ಹಿಂದೆ ಇದ್ದಂತಹ ನೆಟ್ವರ್ಕು ಎಲ್ಲರನ್ನ ಕೂಡ ಈಗ ವಶಕ್ಕೆ ಪಡೆದು ನೇರವಾಗಿ ಈಗ ವಿಚಾರಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಮತ್ತೆ ಆ ಒಂದು ವ್ಯವಸ್ಥೆಗಳು ಕೂಡ ಆಗುತ್ತೆ. ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ಸಮಯ ಕೂಡ ಬೇಕಾಗುತ್ತೆ. ಆದರೆ ಸದ್ಯಕ್ಕಂತರೂ ಆ ಪ್ರಯತ್ನಗಳು ಆಗೋದಿಲ್ಲ. ಎಲ್ಲ ಸಂಪೂರ್ಣ ವಿಚಾರಣೆ ಆದ ಬಳಿಕ, ಅಂದರೆ ಈ ಒಂದು ಚಿನ್ನಯ್ಯನ ಸಂಪೂರ್ಣ ವಿಚಾರಣೆ ಆದ ಬಳಿಕ ಆತನಿಗೆ ಸಹಕಾರ ಕೊಟ್ಟಂಥವ್ರನ್ನ ಕೂಡ ಕರ್ಕೊಂಡು ಬಂದರು, ನೇರವಾಗಿ ಎದುರು ಬದ್ರು ಕೂರಿಸಿ ವಿಚಾರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಮಮತಾ. ಪ್ರಕಾಶ್, ಜಸ್ಟ್ ಹೋಲ್ಡ್, ಹಾಗೆ ಇರಿ, ವಾಪಸ್ ಬರ್ತೀನಿ. ಪ್ರಶ್ನೆ ಇರೋದು ಇಷ್ಟೆಲ್ಲ ಮಾಡಿ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಆತ ಬರ್ತಾನೆ ಅಂದರೆ ಆತನ ಆಲೋಚನೆಗಳು ಎಷ್ಟು ಭಯಾನಕವಾಗಿದ್ದಿರಬೇಡ ಅಂತ ನಾವು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ಪ್ರಶ್ನೆ ಇದೆಯಲ್ಲ, ಇಷ್ಟೆಲ್ಲ ಮಾಡಿ ಆರಾಮಾಗಿ ನೀನು ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ. ಹಾಗಾದರೆ ಎಷ್ಟು ದಿನಗಳಿಂದ, ಎಷ್ಟು ವರ್ಷದಿಂದ ನೀನು ಪ್ರಿಪೇರ್ಡ್ ಆಗ್ತಾ ಇದೆ ಈ ದಿನಕ್ಕೋಸ್ಕರ? ಗೊತ್ತಿತ್ತು ನಿನಗೆ ಇಂಥದ್ದೊಂದು ದಿನ ಬರುತ್ತೆ ಅಂತ?